ಕೆಲವು ಫುಡ್ ಹ್ಯಾಬಿಟ್ಸಲ್ಲಿ ಗುಡ್ ಅಥವಾ ವೆರಿ ಗುಡ್, ಬ್ಯಾಡ್ ಅಥವಾ ವೆರಿ ಬ್ಯಾಡ್ ಹೇಳ್ತಾ ಹೋಗ್ಬೋದಾ? ಓಕೆ, ಕೇಳಿ. ಓ, ರ್ಯಾಪಿಡ್ ಫೈರ್ ಇದೆ. ಓ, ಚೆನ್ನಾಗಿರುತ್ತೆ. ಗುಡ್. ಓಟ್ಸ್ ಗುಡ್. ಅವಲಕ್ಕಿ ಗುಡ್. ಓಟ್ ಮಿಲ್ಕ್ ಗುಡ್. ಕೌ ಮಿಲ್ಕ್ ವೆರಿ ಗುಡ್. ಅದರಲ್ಲೂ ಕೂಡ ದೇಸಿ ಕೌ. ಜರ್ಸಿ ಕವು ಅಲರ್ಜಿ ಬರುತ್ತೆ, ಅದು ಟೈಪ್ ಎ. ಆದರೆ ನಮ್ಮ ದೇಸಿ ತಳಿ ಇರುತ್ತಲ್ಲ ಹಸುಗಳದ್ದು, ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದು ಅಮೃತ ಥರ. ಓಕೆ. ಆಲಿವ್ ಆಯಿಲ್ ಓಕೆ. ತುಪ್ಪ ಗುಡ್, ವೆರಿ ಗುಡ್. ಕಾಳಿನ ಎಣ್ಣೆಗಳು ಕಡಲೆಕಾಳು ಎಕ್ಸ್ಟ್ರೀಮ್ಲಿ ಗುಡ್. ಓಕೆ. ಕಾರ್ನ್ಫ್ಲೇಕ್ಸ್ ಓಕೆ. ಇಡ್ಲಿ ಓಕೆ. ದೋಸೆ ಓಕೆ. ಓಕೆ. ಬ್ರೆಡ್ ನಾಟ್ ಗುಡ್. ಅನ್ನ ಓಕೆ, ಕಡಿಮೆ ತಿನ್ನಬೇಕು, ಸಿರಿಧಾನ್ಯ ಬೆಟ್ರ್. ಓಕೆ. ಕೀಟೋ ಡಯಟ್ ನಾಟ್ ಅಟ್ ಆಲ್ ಗುಡ್, ನಾಟ್ ಟು ಫಾಲೋ. ಲೋ ಕಾರ್ಬ್ ಡಯಟ್ ನಾಟ್ ಗುಡ್. ಪ್ರೋಟೀನ್ ಪೌಡರ್ ನಾಟ್ ಗುಡ್. ಓಕೆ. ಹಣ್ಣು ಎಕ್ಸ್ಟ್ರೀಮ್ಲಿ ಗುಡ್. ತರಕಾರಿ ಯಾಕಂತಂದರೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸು ಜಾಡಮಾಲಿ ಥರ ನಮ್ಮ ರಕ್ತನಾಳದ ಒಳಪದರು, ಅದಕ್ಕೆ ಎಂಡೋಥಿಲಿಯಂ ಅಂತೀವಿ. ಅದು ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ಅಂದರೆ 60,000 ಮೈಲಿ ರಕ್ತನಾಳಗಳಿದೆ ಅಲ್ಲ, ಒಳಗಡೆ ಪದರು ಇನ್ನೆಷ್ಟಿರುತ್ತೆ, ಅದ್ರ 3 ಪಟ್ಟು 4 ಪಟ್ಟು. ಅದನ್ನು ಚೆನ್ನಾಗಿ ಇಡೋದು ಕೆಲಸ ಈ ಹಣ್ಣುಗಳು ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆಯದು. ನೀವು ತರಕಾರಿ ಕೇಳಿದ್ರಿ, ಅದರಲ್ಲಿ ಫೈಬರ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಅಯರ್ನ್ ಇರುತ್ತೆ, ಎಲ್ಲ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾಗಿ ಅದರಲ್ಲೂ ಸೊಪ್ಪು, ತರಕಾರಿ, ಬ್ರೋಕೋಲಿ, ಕ್ಯಾಬೇಜು, ಕ್ಯಾರೆಟು ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇನ್ಸ್ಟೆಂಟ್ ಫುಡ್ ನಾಟ್ ಗುಡ್. ಇನ್ಸ್ಟೆಂಟ್ ನೂಡಲ್ಸ್ ನಾಟ್ ಎಟ್ ಆಲ್ ಗುಡ್. ಯಾಕಂದರೆ ನೂಡಲ್ಲು ಮೈದಾನಿಂದ ಮಾಡಿರ್ತಾರೆ, ಅದ್ರ ಮೇಲೆ ವ್ಯಾಕ್ಸ್ ಹಾಕಿರ್ತಾರೆ, ಅದು ಡೈಜೆಸ್ಟು ಆಗೋದಿಲ್ಲ. ಬಾಯಿ ರುಚಿಗೆ ನುಂಗಕ್ಕೆ ಚೆನ್ನಾಗಿ ಕಾಣ್ಬೋದು, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ಸ್ಟೆಂಟ್ ಫುಡ್ನಲ್ಲಿ ಅದು ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕೆ ಉಪ್ಪನ್ನು ಜಾಸ್ತಿ ಹಾಕಿರ್ತಾರೆ, ಸೋಡಿಯಂ ಕ್ಲೋರೈಡ್ ಜಾಸ್ತಿ ಇರುತ್ತೆ. ಅಂದರೆ ಹಾಳಾಗಬಾರ್ದು, ಮುಗ್ಗಾಗಬಾರ್ದು ಅಂತ ಉಪ್ಪನ್ನು ಹಾಕಿರ್ತಾರೆ. ಉಪ್ಪು ಈಸ್ ಎ ಪ್ರಿಸರ್ವೇಟಿವ್. ಈಗ ಉಪ್ಪಿನಕಾಯಿಗೆ ಹೇಗೆ ಉಪ್ಪು ಹಾಕಿದ್ರಿಂದ ಅದು ವರ್ಷಗಟ್ಟಲೆ ಕೆಡಲ್ವೋ ಹಾಗೆ. ಸೊ ಇದು ಜಂಕ್ ಫುಡ್ಗೆ ಸೇರುವಂಥದ್ದು. ಓಕೆ. ಫ್ರೈಡ್ ಐಟಮ್ಸ್ನಲ್ಲಿ ಈಗ ನೀವು ಆಂಬೋಡೆ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಕಡಲೆಕಾಯಿನಲ್ಲಿ ಅಂದರೆ ಕಡಲೆ ಬೀಜ ಅಲ್ಲ, ಕಡಲೆ ಕಾಳಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮದು ವಡೆ ಮಾಡಿರ್ತಾರಲ್ಲ, ಉದ್ದಿನ ವಡೆ, ಉದ್ದು ಆರೋಗ್ಯಕ್ಕೆ ಒಳ್ಳೆಯದು. ಅದು ವೆಜಿಟೇಬಲ್ ಆಯಿಲಲ್ಲಿ ಕರೆದಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಈ ಲೇಸು ಮತ್ತು ಚಿಪ್ಸು ಅಂತ ನೀವೇನು ತೊಗೊಳ್ತೀರಲ್ಲ, ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಅದನ್ನು ಅವರು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ, ಅದರ ಜೊತೆಗೆ ಟೇಸ್ಟ್ ಎನ್ಹಾನ್ಸರ್ ಹಾಕಿರ್ತಾರೆ. ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೈದಾ ಈಸ್ ವೆರಿ ಬ್ಯಾಡ್, ವೈಟ್ ಪಾಯ್ಸನ್. ಗೋಧಿನಲ್ಲಿ ಗ್ಲೂಟೆನ್ ಇರುತ್ತೆ, ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ನಾಟ್ ವೆರಿ ಗುಡ್. ಸಕ್ಕರೆ ಇಸ್ ಟೋಟಲಿ ಪಾಯ್ಸನಸ್, ವೈಟ್ ಪಾಯ್ಸನ್ನು, ಡೋಂಟ್ ಟಚ್ ಇಟ್ ಎಟ್ ಆಲ್. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ಅದರಲ್ಲಿ ಫ್ರಕ್ಟೋಸ್ ಇರುತ್ತೆ. ಆಮೇಲೆ ಅಯರ್ನು, ಕ್ಯಾಲ್ಶಿಯಮು, ಸೆಲೀನಿಯಮು, ಮ್ಯಾಗ್ನೀಷಿಯಮು ಎಲ್ಲ ಟ್ರೇಸ್ ಎಲಿಮೆಂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಏನೇ ಸಿಹಿ ತಿಂದರೂ ಬೆಲ್ಲದಲ್ಲಿ ಮಾಡಿದಂಥ ಸಿಹಿಯನ್ನು ತಿನ್ನಬೇಕು. ನೈಟ್ ಬಿಂಜ್ ರಾತ್ರಿ ತಿನ್ನೋದು, ಮಧ್ಯರಾತ್ರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂತಂದರೆ ಸಾಯಂಕಾಲ 7-8 ಗಂಟೆಗೆ ಊಟ ಆದಮೇಲೆ ಒಂದು ಬಾಳೆಹಣ್ಣು ಹಾಲು ಕುಡ್ಕೊಂಡು ಮಲಗಿದರೆ ಮತ್ತೆ ರಾತ್ರಿಯಲ್ಲಿ ಏನೂ ತಿನ್ನಬಾರ್ದು. ನಾಟ್ ಗುಡ್. ಸಾಫ್ಟ್ ಡ್ರಿಂಕ್ಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್, ನಾಟ್ ಟು ಟಚ್. ಅದರಲ್ಲಿ ಯಾಕೆಂದರೆ ಶುಗರ್ ಸಿರಪ್ ಇರುತ್ತೆ, ಅದರಲ್ಲೂ ಏರಿಯೇಟೆಡ್ ಡ್ರಿಂಕ್ಸ್ ಇರುತ್ತಲ್ಲ, ಆ ಏರಿಯೇಟೆಡ್ ಡ್ರಿಂಕ್ಸ್ನಲ್ಲಿ ಬಬಲ್ಸ್ ಬರುತ್ತಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ. ಆಮೇಲೆ ಡಾರ್ಕ್ ಕಲರ್ ಇರುತ್ತಲ್ಲ, ಆ ಡಾರ್ಕ್ ಕಲರು ಅಂದರೆ ಕಾಫಿ ಕಾನ್ಸಂಟ್ರೇಟೆಡ್ ಇರುತ್ತೆ, ಕೆಫೆನಿಂದ ಕ್ಯಾನ್ಸರು ಆಗುತ್ತೆ, ಹಾರ್ಟ್ ಅಟ್ಯಾಕು ಆಗುತ್ತೆ, ಬ್ರೈನ್ಗೂ ಒಳ್ಳೆಯದಲ್ಲ. 6 ಗ್ಲಾಸು ಕಾಫಿ ಕುಡಿದಷ್ಟು ಅದರಲ್ಲಿ ಕೆಫೆನ್ ಇರುತ್ತೆ. ನಾನೀಗ ಹೇಳಿದ್ಲ, ಜಿಮ್ಮಿಗೆ ಹೋಗೋರು ಅವರೇನು ಎನರ್ಜಿ ಡ್ರಿಂಕ್ ತೊಗೊಳ್ತಾರಲ್ಲ, ಅದರಲ್ಲೂ ಕೆಫೆನು 50 ಮಿಲಿಗ್ರಾಮ್ಸ್ ಇರುತ್ತೆ, ಇದರಲ್ಲಿ 42 ಮಿಲಿಗ್ರಾಮ್ಸ್. ಸೊ ಅಣ್ಣ ತಮ್ಮ ಇದ್ದಂಗೆ. ಆಮೇಲೆ
ನಾವು ಕುಡಿಬೇಕಾದ್ರೆ ಅವರಿಗೆ ಗಂಟ್ಲು ಉರಿ ಆಗುತ್ತೆ. ನಾನಂತೂ ಇಲ್ಲಿವರೆಗೂ ಕುಡ್ದಿಲ್ಲ, ನೀವು ಕುಡ್ದಿದ್ರೆ ಗೊತ್ತಿರುತ್ತೆ, ಉರಿಯುತ್ತಲ್ವ. ಯಾಕೆ ಉರಿ ಬರುತ್ತೆ ಅಂದರೆ ಆಲ್ಕೋಹಾಲು ಉರಿಯುತ್ತೆ, ಈ ಸಾಫ್ಟ್ ಡ್ರಿಂಕು ಉರಿಯುತ್ತೆ. ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ. ಈ ಫಾಸ್ಫರಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಾವು ಸತ್ತ ಮೇಲೆ ಇಡೀ ಶರೀರ ಕೊಳೆತು ಹೋದರೂ 2 ಉಳ್ಕೊಳ್ಳುತ್ತೆ. ಇವತ್ತಿಗೆ ಮಿಲಿಯನ್ಸ್ ಆಫ್ ಇಯರ್ಸಿಂದ ನೋಡ್ಕೊಂಡು ಬಂದಿರೋದು ಯಾವುದಂದ್ರೆ ಹಲ್ಲು ಮತ್ತು ಮೂಳೆ, ಅಸ್ಥಿಪಂಜರ. ಯಾಕೆಂದರೆ ಅದರಲ್ಲಿರೋ ಕ್ಯಾಲ್ಶಿಯಂನಿಂದ. ಆದರೆ ಆ ಕ್ಯಾಲ್ಶಿಯಂ ಸಿಗೋದು ಯಾವುದು? ಅಮ್ಮ ಕೊಡೋ ಹಾಲಿನಿಂದ. ಆದರೆ ನೀವು ಇದನ್ನು ಫಾಸ್ಫರಿಕ್ ಆ್ಯಸಿಡ್ ಇರುವಂಥ ಸಾಫ್ಟ್ ಡ್ರಿಂಕ್ ಕುಡಿದಾಗ ಕ್ಯಾಲ್ಶಿಯಂ ಈಸ್ ಡಿಪ್ಲೀಟೆಡ್ ಆ್ಯಂಡ್ ಬಿಕಮ್ಸ್ ಕ್ಯಾಲ್ಶಿಯಂ ಫಾಸ್ಫೇಟ್ ಗೆಟ್ಸ್ ಡಿಪಾಸಿಟೆಡ್ ಇನ್ ದ ಕಿಡ್ನಿ. ಅಂದರೆ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದಂದ್ರೆ ಇದೆ. ಓಕೆ. ಫ್ರೂಟ್ ಜ್ಯೂಸ್? ಫ್ರೂಟ್ ಜ್ಯೂಸು ಒಳ್ಳೆಯದು, ಫ್ರೆಶ್ ಆಗಿದ್ದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದಕ್ಕೆ ಮತ್ತೆ ಸಕ್ಕರೆ ಸೇರಿಸಬಾರ್ದು. ಅದನ್ನು ಪ್ಯಾಕೆಟಿಂದ ತಗೊಂಡ್ರೆ ಅದರಲ್ಲಿ ಪ್ರಿಸರ್ವೇಟಿವ್, ಕಲರಿಂಗ್ ಏಜೆಂಟು ಮತ್ತು ಇದು ಹಾಕಿರ್ತಾರೆ, ಎಂಥದ್ದು ಶುಗರ್. ಅದು ಒಳ್ಳೆಯದಲ್ಲ. ಪಿಜ್ಜಾ ನಾಟ್ ಎಟ್ ಆಲ್ ಗುಡ್. ಯಾಕಂದರೆ ಪಿಜ್ಜಾನಲ್ಲಿ ಅದು ಬೇಸ್ ಇರೋದೇ ಮೈದಾ. ಆಮೇಲೆ ಅದ್ರ ಮೇಲೆ ಚೀಸ್ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಒಂದು ಕ್ವಾರ್ಟರ್ ಪಿಜ್ಜಾ ತಿಂದರೆ ಅದು 1280 ಕ್ಯಾಲರೀಸ್ ಬರೋದ್ರಿಂದ ಮುಂದೆ ಅವರಿಗೆ ಹೃದಯಾಘಾತ ಆಗೋದು ಕಟ್ಟಿಟ್ಟ ಬುತ್ತಿ. ಸೊ ನಾಟ್ ಗುಡ್. ಫ್ರೈಡ್ ಚಿಕನ್ ಈಸ್ ರಿಲೇಟಿವ್ಲಿ ಬೆಟರು, ಬಟ್ ಫ್ರೈ ಮಾಡಿರೋದ್ರಿಂದ ಐ ಡೋಂಟ್ ನೋ ಯಾವುದ್ರಲ್ಲಿ ಫ್ರೈ ಮಾಡಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಯಾವ ಟ್ರಾನ್ಸ್ ಫ್ಯಾಟ್ಸಲ್ಲೋ ಇದನ್ನು ಡಾಲ್ಡಾನೋ ವನಸ್ಪತಿ ಅದರಿಂದ ಇದಾಗುತ್ತಲ್ಲ. ಸೊ ವನಸ್ಪತಿಯಲ್ಲಿ ಮಾಡಿದರೆ ನಾಟ್ ಗುಡ್. ಓಕೆ. ಕಾಫಿ ಈಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಹೆಲ್ತ್. ಬಟ್ ಒಂದು ಕಪ್ಪು ಕಾಫಿ ಕುಡಿದ್ರೆ ಪರವಾಗಿಲ್ಲ. ಕಾಫಿ ಇರೋ ಕೆಫೆನ್ ಇರುವಂಥದ್ದು ಯಾವುದನ್ನು ಒಳ್ಳೆಯದಲ್ಲ. ಯಾಕಂದರೆ ಕ್ಯಾನ್ಸರ್ ಬರುತ್ತೆ, ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕು ಬರುತ್ತೆ. ಟೀ ಈಸ್ ರಿಲೇಟಿವ್ಲಿ ಬೆಟರು. ಯಾಕಂದರೆ ಅದರಲ್ಲಿ ಫ್ಲಾವಿಯಾಯ್ಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಮಚ್ ಬೆಟರ್. ಸೊ ಕಾಫಿಗಿಂತೂ ಟೀ ವಾಸಿ. ಗ್ರೀನ್ ಟೀ ಈಸ್ ಸ್ಟಿಲ್ ವೆರಿ ಗುಡ್. ಯಾಕಂದರೆ ಅದರಲ್ಲೂ ಕೂಡ ನೀವು ಲೆಮನ್ ಹಾಕ್ಕೊಂಡು ಕುಡಿದ್ರೆ ವೈಟಮಿನ್ ಸಿ ಬರುತ್ತೆ, ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಎಳ್ನೀರು ಇಸ್ ಎಕ್ಸಲೆಂಟ್. ಅಂದರೆ ಅಥರ್ವ ವೇದದಲ್ಲಿ ನೀರಿನ ಬಗ್ಗೆ ಹೇಳ್ತಾರೆ. ಅದಕ್ಕೆ ಎಲಿಕ್ಸರ್ ಆಫ್ ಲೈಫ್ ಅಂತಂದರೆ ಜೀವಜಲ ಅಂತಾರೆ. ಆ ಜೀವಜಲಕ್ಕೆ ಬಿಟ್ಟರೆ ಎಳ್ನೀರು ಅಷ್ಟು ಆರೋಗ್ಯಕರ. ಬಾದಾಮಿ ಮಿಲ್ಕ್. ಓಕೆ. ಬಾದಾಮ್ ಮಿಲ್ಕು ಆರೋಗ್ಯಕ್ಕೆ ಒಳ್ಳೆಯದು. ನೀವು ಸಾಫ್ಟ್ ಡ್ರಿಂಕ್ ಬದಲು ಬಾದಾಮ್ ಮಿಲ್ಕನ್ನೇ ಕುಡಿಬೋದು. ಈಗ ಈ ಇತ್ತೀಚಿನ ದಿನಗಳಲ್ಲಿ ತೆಂಗಿನಕಾಯಿ ಹಾಲು ಬಳಸ್ತಾರೆ. ಆ ತೆಂಗಿನಕಾಯಿದು ಹಾಲಿನಲ್ಲಿ ಟ್ರೈಗ್ಲಿಸರೈಡ್ಸು ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೋ ಅವ್ರಿಗೆ ಅದು ಒಳ್ಳೆಯದಲ್ಲ. ಅದರ ಬದಲು ಈಗ ವಿದೇಶದಲ್ಲಿ ಫೇಮಸ್ ಆಗಿದ್ದು ನಮ್ಮ ಹಳೆ ಪದ್ಧತಿ ಅಂದರೆ ಹಾಲಿಗೆ ಅರಿಶಿಣ ಪುಡಿ ಹಾಕ್ಕೊಂಡು ಅದಕ್ಕೆ ನೀವು ಇದನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಈ ಕಾಫಿ ಡೇಸ್ ಅಲ್ಲೆಲ್ಲ ಏನು ಟರ್ಮರಿಕ್ ಲಾಟೆ ಅಂತೆಲ್ಲ ಕೊಡ್ತಾರೆ. ಇಲ್ಲ. ಆಮೇಲೆ ಇದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ತರಕಾರಿ ಜೊತೆಗೆ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಫ್ಲ್ಯಾಕ್ಸೀಡ್ ಅಂತ ಬರುತ್ತೆ. ಫ್ಲ್ಯಾಕ್ಸೀಡ್ ಅಂದರೆ ಅಗಸೆ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಅಂತ ಗೊತ್ತಾಗಿದೆ. ಹೆಂಗೆ ತಗೊಳ್ತಾರೆ ಅದನ್ನ ಚಟ್ನಿ ಪುಡಿ ಮಾಡಿ ತೊಗೊಳ್ಬೋದು, ಅದ್ರ ಎಣ್ಣೆನೂ ಬಳಸ್ಬೋದು ಅಥವಾ ಅಡುಗೆಯಲ್ಲಿ ಬಳಸ್ಬೋದು. ಸೊ ಅಗಸೆ ಎಣ್ಣೆ ತೆಗೆದ್ಬಿಟ್ಟು ಅಂದರೆ ಕೊಬ್ಬರಿ ಥರನೇ ಇದು ಮಾಡಿಕೊಂಡು ಅದನ್ನ ಬಳಸ್ಕೊ. ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಬಯೋಟಿಕ್ ಥರ ಒಳ್ಳೆಯದದು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.